3 ಗಂಟೆಗಿಂತ 5-5:30 ಗಂಟೆವರೆಗೂ ಆಗ್ತದೆ ಅಂತ ತಿಳ್ಕೊಂಡೆ. ಬಟ್ ಆ್ಯಕ್ಚುಲಿ 50 ಮೇಲ್ಪಟ್ಟು ಅಪ್ಲಿಕೇಶನ್ ಬಂದಿದ್ದು ಮತ್ತು ಅವರು ಸುಮಾರು ವಿಚಾರಗಳು ಹೇಳಿದ್ದಾರೆ. ಅದರಲ್ಲಿ ಆ್ಯಕ್ಚುಲಿ ಜಾಸ್ತಿ ಪ್ರಾಬ್ಲಮ್ ಅಂದರೆ ಒಂದೇ ಕಡೆಗೆ ಪಟ್ಟಂದೂರು ಅಗ್ರಹಾರ ಕಾರ್ಮಾರಾಮ ಮತ್ತು ಗಿಯರ್ ರೋಡ್ ಸ್ಕೂಲ್ ಅದು ಪದೇ ಬಂದಿದೆ. ಗುಂಡಿ ವಿಚಾರಗಳು ಬಂದಿದೆ, ಲೈಟಿಂಗ್ ವಿಚಾರಗಳು ಬಂದಿದೆ, ಇತ್ಯಾದಿ ಬಂದಿದೆ. ಅದು ನಾವು ಮತ್ತು ಸುಮಾರು ಖಾತೆಗಳಲ್ಲಿ ಆಕ್ಷೇಪಣೆ ವಿಚಾರನೂ ಬಂದಿದೆ. ಅದು ಪದವಿ ಜುಡಿಷಿಯಲ್ ಅರೆ ನ್ಯಾಯಿಕ ಪ್ರಕರಣಗಳು ಇರುವುದರಿಂದ JC ಅಧಿಕಾರ ಇರುವುದರಿಂದ ಅವರಿಗೆ ಹೇಳಿದ್ದೀವಿ. ಅನಧಿಕೃತ ಕಟ್ಟಡಕ್ಕೆ ಸಂಬಂಧಿಸಿದಂತೆ ತಮಗೆ ಗೊತ್ತಿದ್ದ ಹಾಗೆ 3ನೇ ತಾರೀಕು ಅಕ್ಟೋಬರ್ಗೆ ನಾವು ಡಿಟೇಲ್ ಆಗಿ ಆರ್ಡರ್ ಕೊಟ್ಟಿದ್ದೇವೆ. 18ನೇ ಅಕ್ಟೋಬರ್ಗೆ ಕೊಟ್ಟಿದ್ದೀವಿ. ಆಮೇಲೆ ಕೆಲವು ಮಾರ್ಪಾಡು ಮಾಡಿಕೊಂಡು 5ನೇ ತಾರೀಕು ಅಥವಾ 4ನೇ ತಾರೀಕು ನವೆಂಬರ್ನಲ್ಲಿ ಕೂಡ ಡೈರೆಕ್ಷನ್ ಕೊಟ್ಟಿದ್ದೇವೆ. ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಕೂಡ ಕೆಲವು ಡೈರೆಕ್ಷನ್ ಬಂದಿದೆ. ಆ ಪ್ರಕಾರ ಅನೇಕ ಬಿಲ್ಡಿಂಗ್ ಹೇಗೆ ತೆರವುಗೊಳಿಸಬೇಕು ಅದಕ್ಕಾಗಿ ನಮ್ಮ ಝೋನಲ್ ಕಮಿಷನರ್ಸ್ ಅವರಿಗೆ ಪವರ್ ಇರುವುದರಿಂದ ಮತ್ತು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟರು, ಹಿಂದೆನೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಯಾಕೆ ಆಗಿಲ್ಲ ಅಂತ ಹೇಳಿರುವುದರಿಂದ ನಮ್ಮ ಹೊಸ ನಿಯಮಗಳಲ್ಲಿ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಬಂದ ನಂತರ AEE 24 ತಾಸು ಒಳಗಾಗಿ ಹೋಗಬೇಕು. AE ಅದರ ಮೇಲೆ ತಮ್ಮ ಮೇಲ್ನೋಟಕ್ಕೆ ಸರಿ ಇದೆ ಅಥವಾ ಇಲ್ಲ ಆಯ್ಕೆಗಳು 24 ತಾಸು ಒಳಗಾಗಿ ನಮಗೆ ವಾಪಸ್ ಕೊಡಬೇಕು. ತದನಂತರ ನಮ್ಮ ZC ಅವರು ಅದರ ಮೇಲೆ ಆರ್ಡರ್ಸ್ ಪಾಸ್ ಮಾಡಬೇಕು, ಅಲ್ಲಿ ಹೋಗಿ ಹಾಜರು ಮಾಡಬೇಕು, ಇತ್ಯಾದಿ ವಿಚಾರ ಇದೆ. ಸೊ ಪ್ರಾಕೃತಿಕ ನ್ಯಾಯ ಪ್ರಕಾರ ಯಾರು ನಾವು ಮನೆಗೆ ಮುಂದೆ ಹೊಡೆಯಲಿಕ್ಕೆ ಹೋಗ್ತೀವಿ ಅವರಿಗೆ ಪ್ರತಿಯೊಂದು ವಿಚಾರದಲ್ಲಿ ನೋಟಿಸ್ ಕೊಟ್ಟು ಸರ್ವೆ ಮಾಡಿಸಿ ಮುಂದೆ ಹೋಗಬೇಕಾಗಿರುವುದರಿಂದ ಅಲ್ಲಿ ಸ್ವಲ್ಪ ತಡ ಆದರೂ ಸಹ ನಾವು ಕ್ರಮ ಕೈಗೊಳ್ಳುತ್ತೇವೆ. ಎರಡನೇದಾಗಿ ಏನಾಗಿದೆ, ನಾವು ಹೊಸ ಸರ್ಕ್ಯುಲರ್ನಲ್ಲಿ ಏನು ಹೇಳಿದ್ದೇವೆ ಅಂದರೆ ಆ ಬಿಲ್ಡಿಂಗ್ ಹೊಡೆಯುವವರೆಗೂ ಆ ಬಿಲ್ಡಿಂಗ್ ಪೋರ್ಷನ್ ಯಾವುದು ಒಂದೊಂದು ಮಾಡಿ ಕಟ್ಬಿಟ್ಟಿದ್ದಾರೆ ಅನಧಿಕೃತವಾಗಿ, 2 ಮಾಡಿ ಕಟ್ಟಿದ್ದಾರೆ ಅನಧಿಕೃತವಾಗಿ, ಅದು ನಾವು ನಮ್ಮ ಸೀಲ್ ಮಾಡಿಕೊಂಡು ವಶದಲ್ಲಿ ಇಟ್ಕೊಳ್ಳುತ್ತೇವೆ. ನಮಗೆ ಕಾನೂನು ಏನಿದೆ ಆ ಪ್ರಕಾರ ವಶದಲ್ಲಿ ಇಟ್ಕೊಳ್ಳುತ್ತೇವೆ ಅಂತ ವಿಚಾರ ಬಂದಿದೆ. ಅದರಂತೆ ನಾವು ಮಾಡ್ತೇವೆ. ಹೀಗಾಗಿ ಅದು ನಾವು ಲಾಕ್ ಮಾಡಿಬಿಟ್ರೆ, ಸೀಲ್ ಮಾಡಿಬಿಟ್ರೆ ಆಗ ಜನರಿಗೆ ಇದನ್ನು ಬಳಕೆಗೆ ಬರೋಲ್ಲ. ಇದು ಮುಂದೆ ಅವರು ಈ ಥರ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇರೆಯವರು ಕೂಡ ನೋಡಿ ಆ ಮಾದರಿಯಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಭಾವನೆಯಿಂದ ಕೆಲವು ಅನಧಿಕೃತ PG ವಿಚಾರಗಳು ಬಂದಿವೆ. ಅದು ಈಗಾಗಲೇ ಡೆಮಾಲಿಷನ್ ಆಗಿರುವುದರಿಂದ PG ತೆರವುಗೊಳಿಸಬೇಕಾಗಿರುತ್ತೆ, ಖಾಲಿ ಮಾಡಿಸ್ಬೇಕಾಗಿರುತ್ತೆ. ಅದು JC ಅವರಿಗೆ ಹೇಳಿದ್ದೇವೆ. ಕೆಲವು ವಾರ್ಡ್ಗಳಲ್ಲಿ ವಾರ್ಡ್ ಸಭೆ ಸ್ಟಾರ್ಟ್ ಮಾಡಬೇಕು. ನಾವು ವಾರ್ಡ್ ಸಭೆ ಅಂತ ಆಗಲ್ಲ, ಯಾಕೆಂದರೆ ವಾರ್ಡ್ ಕಮಿಟಿ ಏನಿದೆ ಅದು ಎಲೆಕ್ಷನ್ ಆಗದೇ ಇರುವುದರಿಂದ, ವಾರ್ಡ್ ಕಾರ್ಪೊರೇಟರ್ ಇರದೇ ಇರುವುದರಿಂದ ಅದಕ್ಕೆ ವೈಧಾನಿಕವಾಗಿ ಯಾವುದು ವಾರ್ಡ್ ಕಮಿಟಿಗೆ ಅಧಿಕಾರ ಇಲ್ಲ. ಹೀಗಾಗಿ ನಾವು ನಾವು ಇಲ್ಲಿ ಬರ್ತಾ ಇದ್ದೀವಿ, ನಮ್ಮ ಝೋನಲ್ ಕಮಿಷನರ್ಸು ಅವರಿಗೆ 22 ವಾರ್ಡ್ ಬರುತ್ತೆ. ಅದು ಒಂದು ವಾರಕ್ಕೆ ಒಂದು ಸಲ ಒಂದೊಂದು ವಾರ್ಡ್ ಕವರ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 4 ತಿಂಗಳಲ್ಲಿ ಎಲ್ಲ ವಾರ್ಡ್ ಕವರ್ ಆಗಿ ನೆಕ್ಸ್ಟ್ ಒಂದು ರೌಂಡ್ ಹೋದಾಗ ಆ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಅವ್ರಿಗೆ ಗೊತ್ತಾಗ್ತದೆ. ಸದ್ಯಕ್ಕೆ ಬರ್ತಕ್ಕಂಥ ವಾರ್ಡ್ಗಳೆಲ್ಲ ವಿಚಾರದಲ್ಲಿ 51 ಮತ್ತು 82 ವಾರ್ಡ್ಗಳಿಂದ ಜಾಸ್ತಿ ಜನರು ಬಂದಿರೋದ್ರಿಂದ ಆ 15 ದಿವಸದಲ್ಲಿ ಒಂದು ವಾರದಲ್ಲಿ ಒಂದು ವಾರ್ಡ್ ಕವರ್ ಮಾಡ್ತೀವಿ ಅಂತ ನಮ್ಮ ಝೋನಲ್ ಕಮಿಷನರ್ ಹೇಳಿದ್ದಾರೆ. ಆ ಪ್ರಕಾರ ನಾವು ಮುಂದುವರಿಸ್ತಾ ಇದ್ದೇವೆ ಅಷ್ಟೇ. ಸ್ಥಳೀಯ ಮಾರ್ಕೆಟ್ ವಿಚಾರದಲ್ಲಿ ಇಲ್ಲಿ ಗುಂಪಾಗಿ ನಮ್ಮ ರೂಮ್ ಒಳಗಾಗಿ ಘರ್ಷಣೆ ಮಾಡಲಿಕ್ಕೆ ಹೋದರು. ಇದಕ್ಕಾಗಿ ನಾವು ಅವರಿಗೆ ಸಕ್ತವಾದ ತಾಕೀತನ್ನು ಕೊಟ್ಟಿದ್ದೇವೆ. ಯಾವ ಥರದ್ದು ದಬ್ಬಾಳಿಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಮೇಲೆ ಮಾಡಲಿಕ್ಕೆ ಹೋದರೆ ಕಾನೂನು ಪ್ರಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗಿರುತ್ತದೆ. ನಾವು ಯಾರಿಗೂ ಗಾಬರಿಗೆ ಪಟ್ಟಿ ಕೆಲಸ ಮಾಡೋದು ಎಲ್ಲ. ನಮ್ಮ ಝೋನಲ್ ಕಮಿಷನರು ಸಶಕ್ತಿದ್ದಾರೆ, ನಾವು ಸಶಕ್ತಿದ್ದೀವಿ. ಕಾನೂನಿನಲ್ಲಿ ನಮಗೆ ಏನಿದ್ದಾರೆ ಅಂತ ನಾವು ಮಾಡ್ತೀವಿ. ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಏಕಪಕ್ಷೀಯವಾಗಿ ಮತ್ತು ಯಾವ ಸರ್ವಾಧಿಕಾರವನ್ನು ಚಲಾಯಿಸಬೇಕು ಬರ್ತೀವಿ. ಕಾನೂನು ಇದೆ, ನಿಯಮ ಇದೆ, ಆ ಪ್ರಕಾರ ಎಲ್ಲರೂ ಅದರೊಳಗಾಗಿಯೇ ಬದ್ದಾಗಿಯೇ ಮಾಡಬೇಕಾಗಿರುತ್ತೆ. ನಾವು ಒಂದು ಟೆಂಡರ್ ಮಾಡ್ತೀವಿ, ನಮ್ಮ ಟೆಂಡರ್ ಮಾಡಲಿಕ್ಕೆ ಹೇಗೆ ಟೆಂಡರ್ ಮಾಡ್ತೀರಿ, ಮಾಡಲಿಕ್ಕೆ ಬಿಡಲ್ಲ ಅಂತ ಇತ್ಯಾದಿ ಹೇಳುವುದು. ಅದನ್ನು ಒಂದು ಮಟ್ಟಕ್ಕೆ ನಮ್ಮ ಆಡಳಿತ ಮೇಲೆ ಬೀಳ್ತಕ್ಕಂಥ ಒಂದು ಒತ್ತಡ, ಆ ಥರ ಒತ್ತಡ ಮಾಡಲಿಕ್ಕೆ ಹೋದರೆ ನಾವು ಕೂಡ ಕಾನೂನು ಪ್ರಕಾರ ಅದರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗಿರುತ್ತೆ. ನಮ್ಮದು ಏನಿದೆ, BBMPಗೆ ಬರ್ತಕ್ಕಂಥ ದುಡ್ಡಿನಲ್ಲಿ ಹೋತ ಉಂಟಾಗಬಾರ್ದು. ಈಗ ಮಾರ್ಕೆಟ್ ಅಧಿಕೃತವಾಗಿ ನಡೀತಾ ಇದೆ. ಆ ನಡೀತಕ್ಕಂಥ ಜಾಗ ಎಷ್ಟಿದೆ ಅಷ್ಟು ಜಾಗಕ್ಕೆ ನಾವು ಟೆಂಡರ್ ಮಾಡಿಲ್ಲ. ಯಾಕೆಂದರೆ ಇದು ಒಂದು ಸ್ಟೇಜ್ ಜಾಲಿ ಇದ್ದರೂ ಸಹ ಮಾರ್ಕೆಟ್ ನಡೀತಾ ಇತ್ತು. ಹೀಗಾಗಿ ನಾವು ಅದರ ಮೇಲೆ ಮುಂದೆ ಹೋಗ್ತಾ ಇದ್ದೇವೆ. ಅದಕ್ಕೆ ಅವರು ಅಭ್ಯಂತರ ಪಡ್ತಾ ಇದ್ದಾರೆ. ಯಾರು ಟೆಂಡರ್ ಪಡೆದಿದ್ದಾರೆ, ಅವರು ಹಿಂದೆ ಯಾರು ಟೆಂಡರ್ ಪಡೆದಿದ್ರು ಅವರು ಇದೇ ಪ್ರಕಾರ ದುರುಪಯೋಗ ಮಾಡಿದ್ದಾರೆ. ಬಟ್ ಒಂದು ಕಾನೂನು ಉಲ್ಲಂಘನೆ ಮಾಡಿ ಇನ್ನೊಂದು ಮುಂದೆ ಕಾನೂನು ಉಲ್ಲಂಘನೆ ಮಾಡ್ತಾ ಹೋಗಬೇಕು ಅಂತ ಯಾವುದೇ ನಿಯಮದಲ್ಲಿ ಇಲ್ಲ. ಹೀಗಾಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಅವರು ಹಿಂದೆ ಏನು ಮಾಡಿದ್ದಾರೆ ಅವ್ರ ಮೇಲೆ ತಗೊಳ್ತೀವಿ, ಎಲ್ಲರ ಮೇಲೆ ತಗೊಳ್ತೀವಿ.